ಹಾಯ್ ಲೆಜೆಂಡ್ಸ್, 75 ಹಾರ್ಡ್ ಚಾಲೆಂಜ್ ಇವತ್ತು ನಾನು ಮಾಡಬೇಕಂತ ಅಂದ್ಕೊಂಡಿನಿ. ಇವಾಗ ಮಾರ್ನಿಂಗ್ 5:30, 5:30, 5 ಗಂಟೆ 5:30 ಹೇಳ್ಬೋದಂತ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೀನಿ. ನಾನು ಕೂಡ ಟ್ರೈ ಮಾಡೋಣ ಅಂದ್ಕೊಂಡಿನಿ. ಸೊ ಟ್ರೈ ಮಾಡ್ತಾಯಿದ್ದೀನಿ, ಮಾಡ್ತೀನಿ. ಇವಾಗ ಮಾರ್ನಿಂಗ್ ಎದ್ಮೇಲೆ 1 ಲೀಟ್ರು ಸ್ವಲ್ಪ ನೀರು ಕುಡಿಬೇಕು. ತಣ್ಣೀರಾದರೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕಾಸ್ಕೊಂಡು ನೀರು ಕುಡಿಬೇಕು. ಇವಾಗ ನಾನು ಗ್ಯಾಸ್ ಮೇಲೆ ನೀರು ಕಾಸೀನಿ. ಇವಾಗ ಗ್ಯಾಸ್ ಮೇಲೆ ನೀರು ಕಾಸಕ್ಕಿಟ್ಟೀನಿ 1 ಲೀಟ್ರ್. ಓಕೆ, ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಕೋಲ್ಡ್ ವಾಟ್ರ್, ತಣ್ಣೀರಪ್ಪ ನಮ್ದು ಯಾವಾಗಿದ್ರು, ಬಿಸಿನೀರಿಲ್ಲ, ಯಾವಾಗೋ ಒಂದ್ಸಲ ಅಷ್ಟೇ ಜ್ವರ ಆಗಿರೋ ಬಂದಾಗ. ರಾತ್ರಿ ಎಲ್ಲ ನಾನು ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡಿದ್ದೆ, ಕೂದಲು ಸ್ವಲ್ಪ ಸ್ಮೂತ್ ಆಗಲಿ ಅಂತ. ಇವಾಗ ತಲೆ ಸ್ನಾನ ಮಾಡೀನಿ. ಇವಾಗ ಡ್ರೆಸ್ ಹಾಕೊಂಡು ಸೀದಾ ಆಮೇಲೆ ಈ ದೇವಸ್ಥಾನ ಸ್ವಾಮಿ ಅಯ್ಯಪ್ಪ ದೇವಸ್ಥಾನ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಇಲ್ಲಿಗೆ ಬಂದು ನಮಸ್ಕಾರ ಮಾಡ್ಕೊಂಡು ಸೀದಾ ವಾಕಿಂಗ್ ಹೋಗೋದು. ತಿರುಗಾಗ ಸೂರ್ಯ ಬಂದ್ಬಿಟ್ಟ. ಹಬ್ಬ, ಅಲ್ಲಿಂದ ನಡ್ಕೊಂಬಂದೀವಿ ಟೋಟಲ್ 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್. ಇವಾಗ ಮನೆಯಿಂದ ಇಲ್ಲಿ ಮಠ ಬರೆಗಾಲ ನಡ್ಕೊಂಬಂದೀನಿ. ಕಾಲಾಗ ಯಾವುದು ಚಪ್ಪಲು, ಸ್ಲಿಪ್ಪರು, ಶೂಸ್ ಯಾವುದು ಕೂಡ ಹಾಕೊಂಡಿಲ್ಲ, ನೋಡ್ಬೋದ್ರಪ್ಪ. ಇವಾಗ ಇಲ್ಲಿ ಕುಂತು ಒಂದು 5 ನಿಮಿಷ ಧ್ಯಾನ ಮಾಡೋದು. ಆಮೇಲೆ ಬರೆಗಾಲು ಯಾಕೆ ನಡ್ಕೊಂಬಂದಿನಪ್ಪ ಅಂದ್ರೆ ನಮ್ಮ ತಾತ ನನ್ಗೆ ಹೇಳಿದ, ಬರೆಗಾಲು ನಡ್ಕೊಂತ ಹೋದ್ರೆ ಕಾಲು ಗಟ್ಟಿಯಾಗಿರ್ತವು. ಆಮೇಲೆ ಹಳ್ಳುಗಳು ಕಾಲಿ ಚುಚ್ತಾ ಇದ್ರೆ ಮೈಂಡಿಗೆ ಫೋಕಸ್ ಜಾಸ್ತಿ ಆಗುತ್ತಾ, ಸ್ಟ್ರಾಂಗ್ ಮೈಂಡ್ ಸೆಟ್ ಆಗುತ್ತಾ ಅಂತ ನಮ್ಮ ತಾತನವ್ರು ಹೇಳ್ತಾರೆ. ಆಗಿನ ಕಾಲದಾಗ ಅವರು ಅವಾಗ ಎಲ್ಲ ಚಪ್ಪಲ್ ಗಿಪ್ಪಲ್ ಇದ್ದಿಲ್ಲ, ಇವಾಗ ಬಂದವು ಶೂಸು ಫ್ಯಾಷನ್ ಅಂತ. ಅವಾಗೆಲ್ಲ ಬರೆಗಾಲು ನಡ್ಕೊಂತ ಹೋದ್ರೆ ದೇಹಕ್ಕೂ ಒಳ್ಳೇದು, ಬ್ರೈನ್ಗೆ ಒಳ್ಳೇದು. ಇವಾಗ ಒಂದು 5 ನಿಮಿಷ 10 ನಿಮಿಷ ಧ್ಯಾನ ಮಾಡೋದು, ಸುಮ್ಮನೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋದು. ಆಮೇಲೆ ವರ್ಕೌಟ್ ಮಾಡೋದು. ನೋಡ್ರಿ, ಬೆಳಗ್ಗೆ ಆದಮೇಲೆ ಬಸವಣ್ಣ ಮುಖ ನೋಡಬೇಕು, ದನ ಕರುಗಳು ಒಳ್ಳೇದಾಗತ್ತಾ ಹಿರಿಯರು ಹೇಳ್ತಾರಪ್ಪ. ಇವಾಗ ಸೀದಾ ವಾಕಿಂಗು, ವರ್ಕೌಟು. ಅಲ್ಲೊಂದು ಸಣ್ಣ ಚಿಕ್ಕ ದೇವಸ್ಥಾನ ಐತಿ, ಅದು ಕೂಡ ತೋರಿಸ್ತು ಬರ್ರಿ. ಇವಾಗ ಈ ಪ್ಲೇಸಲ್ಲಿ ವರ್ಕೌಟ್ ಮಾಡಬೇಕು. ಇದೆಲ್ಲ ಫ್ಲ್ಯಾಟು, ಸೊ ಇದ್ರಾಗ ಬಂದು ವರ್ಕೌಟ್ ಮಾಡಬೇಕು. ನಿನ್ನೆ ಕೂಡ ಬಂದು ವರ್ಕೌಟ್ ಮಾಡೀನಿ. ಇವತ್ತು ಮತ್ತೆ ಟೋಟಲ್ 75 ಡೇಸ್, ಇನ್ನೂ 74 ಡೇಸ್ ಐತಿ ಅಷ್ಟೇ. ಈ ಕಲ್ಲು ತಗೋಬೇಕು. ಕಲ್ಲು ಅದಕ್ಕಪ್ಪ ಅಂದ್ರೆ ಹೇಳ್ತೀನಿ ಬರ್ರಿ. ಇವಾಗ ಎಲ್ಲಾದ್ರೂ ಇಟ್ಟು ವೀಡಿಯೋ ಮಾಡೋಕ್ಕೀಗ. ಮತ್ತು ಸ್ಟ್ಯಾಂಡ್ ಇಲ್ಲ, ಈಗ ಸ್ಟ್ಯಾಂಡು ಅದನ್ನು ಕೂಡ ಪರ್ಚೇಸ್ ಮಾಡಿಲ್ಲ, ಮಾಡಬೇಕು ನೆಕ್ಸ್ಟ್. ಆಯಿತು, ಮೊಬೈಲ್ ಬಿಟ್ಟಿನೀಗ. ಮತ್ತು ಅಕಸ್ಮಾತ್ ಬಿದ್ದರೆ ಸ್ವಲ್ಪ ವರ್ಕೌಟ್ ಮಾಡಿ, ನೀನೇ ಸ್ವಲ್ಪ ವರ್ಕೌಟ್ ಮಾಡಬೇಕು. ಈಗ ಮತ್ತೆ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡೋಕ್ಕೆ, ಈಗ ಬೇರೆ ಕಡೆ ಎಲ್ಲಾದ್ರೆ ಮೊಬೈಲ್ ಇಡಬೇಕೀಗ. ಹೋಗೋರು ಬರೋರು ಏನಂತಾರೋ, ಈ ಬಸ್ಸು ಬೆಂಗಳೂರಿನ ಬರುತ್ತೆ ನೋಡ್ರಿ, ಕಾಣಿಸುತ್ತೆ ನಿಮ್ಗೆ? ಹಾಂ, ನಡೆಯುತ್ತೆ ನೋಡು, ಸುಗಮ ಬಸ್, ಬ್ಯಾಂಗ್ಳೂರು ಟು ಮುದುಗಲ್. ಇವಾಗ ಈ ಕಲ್ಲು ತಗೊಂಡು ಬೇರೆ ಕಡೆ ಪ್ಲೇಸ್ ಇಡಬೇಕೀಗ. ಇವಾಗ ಇಲ್ಲೊಂದು ಕಟ್ಟೆ ಐತೆ ನೋಡ್ರಿ, ಕಟ್ಟಿ ಇಲ್ಲಿಟ್ಟು ವಿಡಿಯೋ ಮುಗಿದೋಯ್ತು ಅಷ್ಟೇ. ಸ್ಟ್ರಿಂಗ್ ಬಾಟ್ಲ್ ಐತೆ ಹೊರಗ, ಸ್ಟ್ರಿಂಗ್ ಕುಡಿಬಾಡ್ರು ಯಪ್ಪ. ಈಗ ಇಲ್ಲಿ ಮುಚ್ಚಾರ ಈ ಸ್ಟ್ರಿಂಗಲ್ಲಿ ಭಾಳ ಕೆಮಿಕಲ್ಸ್ ಇರ್ತವೆ, ದಯವಿಟ್ಟು ಕುಡಿಯೋಕೆ ಹೋಗ್ಬಿಟ್ರಪ್ಪ. ವೇಸ್ಟ್ ಆಲ್ಕೋಹಾಲ್. ಸುಮ್ಮನೆ ರುಚಿಗೆ ಮಾತ್ರ ಚಲೋ ನಾಲಿಗೆಗೆ, ಬಟ್ ದೇಹಕ್ಕೆ ಭಾಳ ಕೆಟ್ಟದವೆ. ಒಕ್ಕಡ್ರಿ. ಐವತ್ತು ಕೋಟ್ಸ್ ಹೊಡೆದೆ. ನೆಕ್ಸ್ಟ್ ಪುಷಪ್ಸ್ ಟಾರ್ಗೆಟ್ 50 ಹೊಡಿತೀನಿ ಇವತ್ತು. ಹೊಡೆದೀನಿ, ಇನ್ನೂ 25 ಮತ್ತೆ ಹೊಡಿಬೇಕು. ಸಡನ್ಲಿ ಏಕ್ದಮ್ ಹೊಡ್ಯಕ್ಕೆ ಹೋಗ್ಬಾರ್ದು, ಪ್ರಾಬ್ಲಮ್ಮು. ನಿಧಾನಕ್ಕೆ ಲಿಮಿಟಾಗಿ ಮಾಡಬೇಕು. ಇವತ್ತೇ ನನಗೆ ಬಾಡಿ ಬೇಕಂದರೆ ಆಗಲ್ಲ. ಸ್ಟಾರ್ಟಿಂಗ್ ನೀವು ಮಾಡಬೇಕಾದ್ರೆ ಒಂದು 10, 15, 20 ಇಷ್ಟೇ ಮಾಡ್ಕೊಂಬರ್ರಿ. ಡೈರೆಕ್ಟಾಗಿ ಜಂಪ್ ಹಾಕೋಬಿಡ್ರಿ ಜಾಸ್ತಿ. ಸ್ಟೆಪ್ ಬೈ ಸ್ಟೆಪ್ ಬರ್ರಿ, ಓಕೆನಾ? ಇವಾಗ ಒಂಚೂರು ರೆಸ್ಟ್ ಮಾಡ್ತೀನಿ, ಒಂದು 2 ನಿಮಿಟ್ಸು, ಮತ್ತು
ಇನ್ನೊಂದು 25 ಡಿಪ್ಸು ಅಂದರೆ ಪುಷಪ್ಸು ಅಷ್ಟೇ Go ಮಾಡಿ. when nobody goes. I lost my way, but I found my fighter's destiny. 50 ಪುಷಪ್ಸ್ ಕಂಪ್ಲೀಟ್ ಆಯಿತು. ಇವಾಗ ಬಲೆ ಒಂದು ಹುಡುಗ ನೋಡಕತ್ತಾನ, ಅವಾಗಿದ್ದ ಏನೋ ಮಾಡಕತ್ತಾನಪ್ಪ ಆಯ್ತಾ. 50 ಪುಷಪ್ಸ್ ಆಯಿತು. ಇನ್ನೊಂದು ಚೂರು ಸಣ್ಣ ಪುಟ್ಟ ವರ್ಕೌಟ್ ಮಾಡ್ತೀನಿ, ಮಾಡ್ಕೊಂಡು ಮತ್ತೆ ಮನೆ ಹೋಗೋದು. ಲೇ ಈ ವಯಸ್ಸಿನಾಗ ಮೊಬೈಲ್ ಯೂಸ್ ಮಾಡ್ಬಿಡು. ಬಾಯ್ ಬಾಯ್ಲೆ ಹಾಯ್ ಅಣ್ಣ. ನೋಡ್ರಿ, ಹೊಲ ಮನೆ ಕೆಲಸ ಸಾಲಿ ಇಷ್ಟ ಅನ್ಬೇಕು ನೋಡ್ರಿ. ಜಾಸ್ತಿ ಯಾರಿಗೂ ಹಚ್ಕೊಳಕ್ಕೆ ಹೋಗ್ಬಾರ್ದು. ಒಂಟಿ ಜೀವನ ಅಂದ್ರೆ ಅತಿಯಾಗಿ ಒಂಟಿ ಜೀವನ ಇರಬಾರ್ದು. ಫ್ಯಾಮಿಲಿ ಇರಬೇಕು. ಮೇನ್ ಇಂಪಾರ್ಟೆಂಟ್ ಫ್ಯಾಮಿಲಿ, ಕುಟುಂಬ ಅಷ್ಟೇ. ಓಕೆನಾ? ಹೋಗ್ಬರ್ರಿ. ಇಲ್ಲಿ ಅಡ್ಡದಾರಿ ಐತಿ. ಅಡ್ಡದಾರಿ ಅಂದ್ರೆ ಕ್ರಾಸ್ ದಾರಿ. ಸ್ವಲ್ಪ ತಂತಿಗಿಂತೆಲ್ಲ ಸೈಡ್ ಸರಿಸ್ಕೊಂಡು ನಿಧಾನಕ್ಕೆ ಕಾಲು ಹೊರಗಿಟ್ಟು ನಡ್ಕೊಂಡು ಹೋಗಬೇಕು. ಇಲ್ಲಿ ಒಂದು ಸಣ್ಣ ದೇವಸ್ಥಾನ ಐತಿ, ಚಿಕ್ಕದು. ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನ. ಒಳಗೊಂಬರ್ರಿ. ಇವಾಗ 3 ಬಾಳೆಹಣ್ಣು ತಿನ್ನಬೇಕು ವರ್ಕೌಟ್ ಆದಮೇಲೆ. ಕೆಲವೊಬ್ರು ಬಿಫೋರ್ ವರ್ಕೌಟ್ ತಿಂತಾರೆ, ನಾನು ಆಫ್ಟರ್ ವರ್ಕೌಟು. ಸರಿ, ಊಟ ಆಯಿತು. ಊಟ ಆದಮೇಲೆ ಅರ್ಧ ತಾಸು ಗ್ಯಾಪ್ ಬಿಟ್ಟು ಆಮೇಲೆ ನೀರು ಕುಡಿತೀನಿ. ಎಷ್ಟೋ ಜನರು ಊಟ ಆದಮೇಲೆ ಸಡನ್ಲಿ ನೀರು ಕುಡಿತಾರ, ತಪ್ಪು. ಅರ್ಧ ತಾಸು ಗ್ಯಾಪ್ ಇರಬೇಕು. ಅದಾದ್ಮೇಲೆ ನೀವು ನೀರು ಎಷ್ಟಾದರೂ ಕುಡೀರಿ. ಓಕೆನಾ? ಇವಾಗ ನಾನು 1 ಲೀಟ್ರು ನೀರು ಕುಡಿತೀನಿ. ಆಲ್ರೆಡಿ ಅರ್ಧ ಕುಡಿದೀನಿ, ಇನ್ನೊಂದು ಸ್ವಲ್ಪ ಕುಡಿದೈತಿ. ಓಕೆ, ಇದು ನಮ್ಮ ಮನೆ ದೇವರು ರಾಘವೇಂದ್ರ. ಎಲ್ಲ ದೇವರಿದೆ. ಇವಾಗ ಓದಬೇಕು. ಸೊ ಇದೆಲ್ಲ ನಮ್ಮ ಫಾದರ್ ಪುಸ್ತಕ, ಅಂದರೆ ಅವರೆಲ್ಲ ಅವಾಗೆಲ್ಲ ಓದಿದ್ದು. ಇದರಲ್ಲಿ ಭಗವದ್ಗೀತೆ ಇದೆ, ಕುರಾನ್ ಇದೆ, ಬೈಬಲ್ 3 ಕೂಡ ಇದೆ. ಓಕೆನಾ? ಡೈಲಿ ಒಂದು 10 ಪೇಜಸ್ ಓದಿದ್ರೆ ಸಾಕು. Cause I know that I don't need your love. I won't let you take me down. Cause lately I've been high. I've been high. Lately I've been ಸರಿ, ಇವಾಗ ವರ್ಕೌಟ್ ಎಲ್ಲ ಆಯಿತು. ಓಕೆನಾ? ಬೆಳಗ್ಗೆ 2 ಕಿಲೋಮೀಟ್ರ್ ವಾಕಿಂಗ್ ಹೋದೆ, ಮತ್ತು ಬರಬೇಕಾದ್ರೆ 2 ಕಿಲೋಮೀಟ್ರ್, ಟೋಟಲ್ 4 ಕಿಲೋಮೀಟ್ರು. ಆಮೇಲೆ ಬಾಡಿ ಕಂಡೀಷನ್ ನೋಡಿದ್ರಿ. ನಾನು ಈ ಬಾಡಿ ಇವಾಗಲೇ ಇನ್ಕ್ರೀಸ್ ಮಾಡಿಲ್ಲ. ಇದರಿಂದ 3 ತಿಂಗಳ ವರ್ಕೌಟ್ ಮಾಡಿದ್ದೆ. ಅವಾಗೆಲ್ಲ 75 ಆರ್ಡ್ ಚಾಲೆಂಜ್ ನನಗೇನು ಗೊತ್ತಿಲ್ಲ. ಇವಾಗ ಗೊತ್ತಾಗೈತಿ 75 ಆರ್ಡ್ ಚಾಲೆಂಜ್ ಅಂದರೆ ಏನಂತ. ನಾನು ಮನೆ ಯೂಟ್ಯೂಬಲ್ಲಿ ವಿಡಿಯೋ ನೋಡಿದೆ. ಆಮೇಲೆ ಅಲ್ಲಿ ಒಂದು ವರ್ಕೌಟ್ ಮಾಡಿದ್ದೆ, ವಾರ್ಮ್ ಅಪ್, ಒಂಚೂರು 50 ಪುಷಪ್ಸ್ ಮಾಡಿದ್ದೆ. ಆಮೇಲೆ ನನ್ನ ಕಡೆ ಯಾವ ಡಂಬಲ್ಸ್ ಇಲ್ಲ, ಅವು ಇಟ್ಟಂಗಳು ಇರ್ತಾವಲ್ಲ, ಅವೇ ತಗೊಂಡು ನಾನು ವರ್ಕೌಟ್ ಮಾಡ್ತೀನಿ. ಅಷ್ಟೇ ಸಾಕು ನನಗೆ. ಯಾವುದು ಜಿಮ್ ವರ್ಕೌಟ್ ಇಲ್ಲ, ಯಾವುದು ಪ್ರೋಟೀನ್ ಇಲ್ಲ. ನೆಕ್ಸ್ಟ್ ಮುಂದೆ ಬರೋ ವ್ಲಾಗಲ್ಲಿ ಏನೇನು ತಿನ್ನಬೇಕು, ಸೊ ನಮ್ಮ ಏಜವರು ವರ್ಕೌಟ್ ಮಾಡಬಹುದಾ. ನನ್ನ ಕಡೆ ಯಾವುದು ವೇಟ್ ಲಿಫ್ಟಿಂಗು, ಡಂಬಲ್ಸು, ಗಿಂಬಲ್ಸು ಯಾವುದು ಎಂಥದ್ದು ಇಲ್ಲ. ಆರಾಮಾಗಿ ನ್ಯಾಚುರಲ್ಲೇ ವರ್ಕೌಟ್ ಮಾಡ್ತೀನಿ. ಒಟ್ಟು ಮನೆಯಾಗ ಏನು ಅಡುಗೆ ಮಾಡ್ತಾರ ಮಾಡಿ ತಿಂತೀನಿ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಇನ್ಯಾವುದಿಲ್ಲ ಜಂಕ್ ಫುಡ್ಸು, ಬ್ಯಾಡ್ ಹ್ಯಾಬಿಟ್ಸು ಅಂಥದ್ದು ಏನಿಲ್ಲ, ನ್ಯಾಚುರಲ್. ಆಮೇಲೆ ಡೈಲಿ 4 ಲೀಟ್ರ್ ನೀರು ಕುಡಿತೀನಿ. ಕೊನೆಗೆ ಇವತ್ತು ಎಲ್ಲ ವರ್ಕೌಟು, ರೀಡಿಂಗು, 4 ಲೀಟ್ರ್ ನೀರು ಕುಡಿದೆ. ಸೊ ಇದೇ ಥರ ಡೈಲಿ 1 ವೀಕು 10 ಡೇಸ್ ಕಂಟಿನ್ಯೂ ಮಾಡ್ಕೊತ ಹೋದರೆ ನಿಮ್ಮ ಬಾಡಿ ಸೂಪರ್. ಇವಾಗ ಮಲ್ಕೊಳ್ಳೋ ಸಮಯ, ಮತ್ತು ಡೈಲಿ ಕಂಟಿನ್ಯೂ ಮಾಡಲೇಬೇಕು.
ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಟೇಕ್ ಕೇರ್ ಲೆಜೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಯಾವಾಗಲೂ ಸ್ಟೇ ಹ್ಯಾಪಿ, ಬಿ ಹ್ಯಾಪಿ, ಆಲ್ವೇಸ್ ಸ್ಮೈಲ್. ಬಾಯ್.